ಹಿಂದಿನ ತರಗತಿಯಲ್ಲಿ 9ನೇ ತರಗತಿಯ ತ್ರಿಭುಜಗಳು ಈ ಪಾಠದ ಬಗ್ಗೆ ನಾವು ಅದರ ಹಿನ್ನೆಲೆಯಲ್ಲಿ ತ್ರಿಭುಜಗಳ ಸರ್ವಸಮತೆ, ತ್ರಿಭುಜಗಳು ಅಂದ್ರೇನು, ಹಾಗೆ ಅದಕ್ಕೆ ಸಂಬಂಧಿಸಿದಂತೆ ಬಾಹು ಕೋನ ಬಾಹು ಸಿದ್ಧಾಂತದ ಬಗ್ಗೆ ಹಾಗೆ ಕೆಲವು ಉದಾಹರಣೆಗಳನ್ನು ನಾವು ನೋಡಿಕೊಂಡು ಅದನ್ನು ಕಲ್ತಿದ್ದೀವಿ. ಹಾಗೆ ಅದರ ಮುಂದುವರಿದ ಭಾಗ ಈಗ ಕೋ ಬಾಹು ಸರ್ವಸಮತೆಯ ನಿಯಮ. ಕೋನ ಬಾಹು ಕೋನ ಸರ್ವಸಮತೆಯ ನಿಯಮ, ಇದರ ಮೇಲೆ ಒಂದು ಪ್ರಮೇಯ ಇದೆ. ಈ ಪ್ರಮೇಯವನ್ನು ಹೇಗೆ ಸಾಧಿಸುವುದು, ಅದನ್ನು ಹೇಗೆ ನಾವು ಈ ರೀತಿ ಬರೆದು ನೋಡೋಣ. ಈಗ ಬಾಹು ಕೋನ ಬಾಹು ಸರ್ವಸಮತೆಯ ಪ್ರಮೇಯ. ಈಗ ನೋಡಿ, ಕೋ ಬಾಹು ಸರ್ವಸಮತೆಯ ನಿಯಮ. ಮುಂದಿನದಾಗಿ ಈ ಪ್ರಮೇಯಕ್ಕೆ ಹೇಳಿಕೆ ಸ್ಟೇಟ್ಮೆಂಟ್. ಒಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹುಗಳಿಗೆ ಅನುರೂಪವಾಗಿ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹು. ಕೋ ಕೋನ ಬಾಹು ಕೋನ. ಹಾಗೆ ಇನ್ನೊಂದು ತ್ರಿಭುಜದ, ಇಲ್ಲಿ ಮುಖ್ಯವಾಗಿ ನಾವು ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳಬೇಕು. ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹು ಇವುಗಳಿಗೆ ಅನುರೂಪವಾಗಿ ಸಮನಾಗಿರುತ್ತವೆ. ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇದನ್ನು ನಾವೀಗ ಸಾಧಿಸಬೇಕು. ಈ ಹೇಳಿಕೆ ಮೊದಲನೇ ಹಂತ ಆದರೆ ಮುಂದೆ ಒಂದು ಪ್ರಮೇಯ ಅಂದರೆ ಅದರದ್ದೇ ಆದ ಹಂತಗಳಿವೆ. 8ನೇ ತರಗತಿಯಲ್ಲಿ ಪ್ರಮೇಯದ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ? ಆ ಹಂತಗಳು ನೆನಪಿದೆಯಾ? ಹೌದು. ಹೇಳಿಕೆ ಆದಮೇಲೆ ಚಿತ್ರ ಬರಿತೀವಿ, ಅದಾದಮೇಲೆ ದತ್ತ, ಸಾಧನೆಯ ರಚನೆ ಇದ್ರೆ ರಚನೆ, ಹಾಗೆ ಕೊನೆಯ ಹಂತ ಸಾಧನೆ. ಈ ಹಂತಗಳನ್ನು ಯಾವುದೇ ಒಂದು ಪ್ರಮೇಯ ಒಳಗೊಂಡಿರುತ್ತದೆ. ಈಗ ನಾವು ಈ ಹೇಳಿಕೆಗೆ ತಕ್ಕಂತೆ ತ್ರಿಭುಜಗಳನ್ನು ಬರೆಯೋಣ. ಅದಾದ ನಂತರ ದತ್ತ, ಸಾಧನೆಯ ರಚನೆ, ಸಾಧನೆ ಮೂಲಕ ಈ ಹೇಳಿಕೆಯನ್ನು ಸಾಧಿಸೋಣ. ಆಯ್ತಲ್ಲ? ಈ ಹೇಳಿಕೆಯನ್ನು ಬರ್ಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳು, ಏನು ಹೇಳಿಕೆಯನ್ನು ನೋಡಿದ್ವಿ, ಅದಕ್ಕೆ ತಕ್ಕಂತೆ ನಾವು ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೀವಿ. ತ್ರಿಭುಜ ABC ಮತ್ತು ತ್ರಿಭುಜ DEF. ಈ ಎರಡೂ ತ್ರಿಭುಜಗಳನ್ನು ಒಮ್ಮೆ ನೋಡಿ. ಇಲ್ಲಿ ನೋಡಿ, ಬಿ ಕೋನ 60 ಡಿಗ್ರಿ ಇದೆ, ಹಾಗೆ ಈ ಕೋನ 60 ಡಿಗ್ರಿ ಇದೆ. ಇದರ ಅನುರೂಪ ಕೋನಗಳು ಸಮ ಇದೆ. ಸಿ ಕೋನ 45 ಡಿಗ್ರಿ ಇದೆ, ಎಫ್ ಕೋನ 45 ಡಿಗ್ರಿ ಇದೆ. ಹಾಗೆ ಬಾಹು BC 4 ಸೆಂಟಿಮೀಟರ್, EF 4 ಸೆಂಟಿಮೀಟರ್ ಇದೆ. ಇದರ ನಮಗೆ ಬೇಕಾಗಿರೋದು ಕೋ ಬಾಹು. ಇದನ್ನು ಆಲ್ರೆಡಿ 8ನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ. ಇದನ್ನು ನೆನಪು ಮಾಡಿಕೊಳ್ಳುವಂಥ ಪ್ರಯತ್ನ ಅಷ್ಟೇ. ಹಾಗಾಗಿ ಇದನ್ನು ಮತ್ತೆ ಪುನಃ ದತ್ತ, ಸಾಧನೆಯ ಸಾಧನೆ ಈ ರೀತಿ ನಾವು ಶುರು ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಈ ವರ್ಷದ ಅವಧಿಯಲ್ಲಿ ಏನಿದೆ ಇದು ನೆನಪಿಟ್ಕೊಳ್ಬೇಕು ಅಷ್ಟೇ. ನಿಮ್ಮ ಅಭ್ಯಾಸ, ನಿಮ್ಮ ಪಠ್ಯಪುಸ್ತಕದಲ್ಲಿ 117, 118, 119ನೇ ಪುಟವನ್ನು ನೋಡಿ. ಇದನ್ನು ಸಾಧಿಸಲಿಕ್ಕೆ 3 ಪ್ರಕರಣಗಳನ್ನು ತೆಗೆದುಕೊಂಡಿದ್ದಾರೆ. ಆ ಎಲ್ಲ ಲೆಂತಿ ಪ್ರೊಸೆಸನ್ನು ನಾವು ಬಿಟ್ಟು ಇಲ್ಲಿ ನೇರವಾಗಿ ಕೋ ಬಾಹು ಸರ್ವಸಮತೆ ನಿಯಮವನ್ನು ಹೇಳಿಕೆಯನ್ನು ನೆನಪಿಟ್ಕೊಳ್ಳೋಣ. ಯಾವುದೇ ಎರಡು ತ್ರಿಭುಜದಲ್ಲಿ ಎರಡು ಕೋನಗಳು ಮತ್ತು ಒಂದು ಬಾಹು, ಅವುಗಳಿಗೆ ಸಂಬಂಧ
ಈಗ ನೋಡಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ ಗಳಲ್ಲಿ ಯಾವುದನ್ನು ಕೊಟ್ಟಿದ್ದಾರೆ? ಕೋನ ಎ ಬಿ ಸಿ ಸಮ ಕೋನ ಡಿ ಇ ಎಫ್ ಇದು 60 ಡಿಗ್ರಿಗೆ ಸಮವಾಗಿದೆ. ಹಾಗೆ ಕೋನ ಎ ಸಿ ಬಿ ಮಧ್ಯದಾಗಿ ಕೋನ ಬರುತ್ತೆ, ಇನ್ನು ಭಾಗ ಬರುತ್ತೆ, ತಪ್ಪಿಲ್ಲ. ಬಿ ಸಿ ಸಮ ಇ ಎಫ್, ಬಿ ಸಿ ಸಮ ಇ ಎಫ್ ಎಷ್ಟು ಸಮ ಇದೆ? 4 ಸೆಂಟಿಮೀಟರ್ಗೆ ಸಮ ಇದೆ ಅವರೇ ಕೊಟ್ಟಿದ್ದಾರೆ. ಹಾಗೆ ಕೋನ ಎ ಸಿ ಬಿ ಸಮ ಕೋನ ಡಿ ಎಫ್ ಇ, ಕೋನ ಡಿ ಎಫ್ ಇ ಇದು 45 ಡಿಗ್ರಿ. therefore ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಹೇಗೆ ಸರ್ವಸಮ ಅಂತ ಬಗ್ಗೆ ಹೇಳಿಕಾಗುತ್ತಾ? ಎಸ್, 8ನೇ ಕ್ಲಾಸಲ್ಲಿ ಆಲ್ರೆಡಿ ಕಲಿತಿದ್ದೀವಿ. 2 ಕೋನ ಬಾಹು ಸಮ ಇದೆ, ಆ 2 ತ್ರಿಭುಜಗಳ ಸರ್ವವೂ ಸಮವಾಗಿರುತ್ತೆ. ಕೋ ಸಿದ್ಧಾಂತ ಇದರ ಪ್ರಕಾರ ಕೋ ಸಿದ್ಧಾಂತದ ಪ್ರಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ 3. ಎ ಬಿ ರೇಖಾಖಂಡವು ಸಿ ಡಿ ರೇಖಾಖಂಡಕ್ಕೆ ಸಮಾಂತರವಾಗಿದೆ. ಸಮಾಂತರ ಗೊತ್ತಾಗುತ್ತಲ್ಲ, ರೈಲ್ವೆ ಟ್ರ್ಯಾಕ್ ನೆನಪು ಮಾಡ್ಕೊಳ್ಳಿ. 2 ರೇಖೆಗಳು ಎಷ್ಟೇ ದೂರ ಆಗಬಹುದು ಒಂದನ್ನೊಂದು ಛೇದಿಸುವುದಿಲ್ಲ, ಅವು ಸಮಾಂತರ ರೇಖೆಗಳು. ಸಮಾಂತರವಾಗಿದೆ, ಅವು ಎ ಬಿ ಮತ್ತು ಸಿ ಡಿ ಸಮಾಂತರವಾಗಿದೆ. ಎಡಿಯ ಮಧ್ಯಬಿಂದು ಓ ಆಗಿದೆ. ಹಾಗಾದ್ರೆ ಒಂದದು ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಡಿ ಒ ಸಿ ಮತ್ತು ಎರಡನೇದಾಗಿ ಬಿ ಸಿಯ ಮಧ್ಯಬಿಂದುವು ಸಹ ಓ ಎಂದು ಸಾಧಿಸಿ. ಇಲ್ಲಿ ನೋಡಿ, ತ್ರಿಭುಜ ಎ ಒ ಬಿ ಮತ್ತೆ ತ್ರಿಭುಜ ಸಿ ಒ ಡಿ ಈ 2 ತ್ರಿಭುಜಗಳು ಸರ್ವಸಮ ಅಂತ ನಾವು ತೋರಿಸಬೇಕಾಗಿದೆ, ಸಾಧಿಸಬೇಕಾಗಿದೆ. ಈಗಾಗಲೇ ಉದಾಹರಣೆ 1, 2 ನೋಡಿದ್ದೀವಿ. ಅದೇ ರೀತಿಯನ್ನ ಸುಲಭವಾಗಿ ಬರೆಯಬಹುದು. ಇನ್ನೊಮ್ಮೆ ಕ್ವಶನ್ ಹೋಗ್ತೀನಿ, ಗಮನ ಇಟ್ಟು ಕೇಳಿ. ಎ ಬಿ ರೇಖಾಖಂಡವು ಸಿ ಡಿ ರೇಖಾಖಂಡಕ್ಕೆ ಸಮಾಂತರವಾಗಿದೆ. ಲೆಕ್ಕವನ್ನು ಓದ್ಕೊಂಡು ಚಿತ್ರವನ್ನು ಸರಿಯಾಗಿ ನಾವು ಅಬ್ಸರ್ವ್ ಮಾಡಿದ್ರೆ ನಮಗೆ ಅದನ್ನು ಸಾಧಿಸೋದು ಸುಲಭ ಆಗುತ್ತೆ. ಎಡಿಯ ಮಧ್ಯಬಿಂದು ಓ ಆಗಿದೆ. ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಸಿ ಮತ್ತು ಬಿ ಸಿಯ ಮಧ್ಯಬಿಂದುವು ಸಹ ಓ ಎಂದು ಸಾಧಿಸಿ. ಈಗ ನೋಡೋಣ, ತುಂಬಾ ಸುಲಭವಾಗಿರುವಂತ ಲೆಕ್ಕ. ಈಗ ನಾವಿಲ್ಲಿ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಡಿ ಒ ಸಿ ಎರಡು ಒಂದೇ ಗಳಲ್ಲಿ ಏನೇನು ಕೊಟ್ಟಿದ್ದಾರೆ? ಒಂದು ಕೋನ. ಈಗೇನು ಕೋ ಸಿದ್ಧಾಂತದ ಪ್ರಕಾರ ನಾವು ಲೆಕ್ಕ ಮಾಡ್ತಾ ಇದ್ದೀವಿ. ನಾವೀಗ 2 ಕೋನಗಳನ್ನು ಬರ್ಕೋಬೇಕಾಗಿದೆ. ಈ ರೀತಿ ಇದ್ರೆ ಮನೆ ಬರೆದಿದ್ವಿ ಸುಲಭವಾಗಿ. ಇಲ್ಲಿ ಡೆಲ್ಟಾ ಆಕಾರವಿದೆ, ಎ ಬಿ ಮತ್ತು ಸಿ ಡಿ ಸಮಾಂತರ ರೇಖೆಗಳಿದ್ದಾವೆ ಅಂದರೆ ಅಲ್ಲಿ ಪರ್ಯಾಯ
ಎಒ ಸಮ ಓಡಿ. ಚಿತ್ರದಲ್ಲಿ ಮಾರ್ಕ್ ಆಗಿದೆ. ಇಲ್ಲಿ ನೋಡಿ ಎಬಿ ರೇಖಾಖಂಡಕ್ಕೆ ಸಮಾಂತರವಾಗಿದೆ. ಎಡಿಯ ಮಧ್ಯ ಬಿಂದು ಓ ಆಗಿದೆ. ನಾವು ಲೆಕ್ಕ ಅದಕ್ಕೆ ಸರಿಯಾಗಿ ಓದ್ಕೋಬೇಕು. ಓ ಎಡಿಯ ಮಧ್ಯ ಬಿಂದು ಆಗಿದೆ. ಇದು ಗಿವನ್ ಅಂದ್ರೆ ದತ್ತ, ಅವರೇ ಪ್ರಶ್ನೆಯಲ್ಲಿ ಕೊಟ್ಟಿರುವುದು. ದತ್ತ ಅಂತ ತಗೊಳ್ಳೋಣ. ಯಾವಾಗ ಕೊಟ್ಟಿರ್ತಾರೆ ಅದು ಬರ್ಕೋಬಹುದು, ಅದಕ್ಕೆ ಕಾರಣ ಏನು ಬರಬೇಕು? ದತ್ತ. ಹಾಗೆ ಇನ್ನೊಂದು ಪರ್ಯಾಯ ಕೋನ ಏನಿದೆ ಅದನ್ನು ಬರೆಯೋಣ. ಕೋನ OBA ಆರ್ ABO, ಕೋನ OBA ಸಮ OCD, ಕೋನ OCD ಎಂತ ಕೋನ? ಪರ್ಯಾಯ ಕೋನಗಳು. ಪರ್ಯಾಯ ಕೋನ. therefore ಕೋನ ಬಾಹು ಕೋನ ತ್ರಿಭುಜ AOB ಸರ್ವಸಮ ತ್ರಿಭುಜ COD. ಯಾಕೆ ಸರ್ವಸಮ? ಕೋ ಬಾ ಕೋ ಸಿದ್ಧಾಂತದ ಪ್ರಕಾರ, ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಇವು ಸರ್ವಸಮವಾಗಿರುತ್ತೆ. ಈಗ ಒಂದೇ ನಾವು ಪ್ರೂವ್ ಮಾಡಿದಂಗಾಯ್ತು, ಸಾಧಿಸಿದ್ವಿ. ಹಾಗೆ ನೋಡಿ ಬಿಸಿಯ ಮಧ್ಯ ಬಿಂದುವು ಸಹ ಓ ಎಂದು ಸಾಧಿಸಿ ಇದು ಒಂದನೇದಾಗಿದೆ. ನಾವೀಗ ಎರಡನೇದನ್ನ ತೆಗೆದುಕೊಳ್ಳೋಣ. ಓಹೋ, ಬಿಸಿ ಏನಿದೆ ಓ ಇದು ಈ ರೇಖಾಖಂಡಕ್ಕೂ ಮಧ್ಯ ಬಿಂದು ಆಗಿದೆ. ಹೇಗೆ ಬರೀಬಹುದಾದರೆ ನಾನು ಸುಲಭವಾಗಿ ಬರೀತೀನಿ. OB ಸಮ OC ಅಂತ ಬರೀತೀನಿ. OB ಸಮ OC ಹೇಗೆ ಬರೀಬಹುದು? OB ಸಮ OC ತ್ರಿಭುಜಗಳು ಸರ್ವ ಸಮ ಅಂತ ಪ್ರೂವ್ ಮಾಡಿ ಆಯ್ತು, ಸಾಧಿಸಿ ಆದ್ಮೇಲೆ ಉಳಿದ ಎಲ್ಲ ಭಾಗಗಳು ಎಲ್ಲ ಕೋನಗಳು ಸಮ. ಸರ್ವ ಸಮತೆಯ ಲಕ್ಷಣ. ಯಾಕೆಂದ್ರೆ ಸರ್ವ ಸಮ ತ್ರಿಭುಜಗಳ ಲಕ್ಷಣ. ಭುಜ AOB ಮತ್ತೆ COD ತ್ರಿಭುಜಗಳು ಸರ್ವ ಸಮ ಅಂದಮೇಲೆ ಈ ತ್ರಿಭುಜ ಸುಲಭವಾಗಿ ನೋಡ್ಕೊಳ್ಳೋದಾದ್ರೆ ನೋಡಿ ಹೀಗೆ ಬರುತ್ತೆ. OAB ಬರುತ್ತೆ. ಇದನ್ನ ಕಟ್ ಮಾಡ್ತೀನಿ ಅನ್ಕೊಳ್ಳಿ. ಇದನ್ನ ಹೀಗೆ ತೆಗೆದುಕೊಂಡ್ರೆ ಇದನ್ನ ಹೀಗೆ ಬರ್ಕೋಬೇಕು. ODC ಇದನ್ನ ಬೋರ್ಡ್ ಹಾಕಿದ್ರೆ ಇದು ಬರುತ್ತೆ, CD ಆಗುತ್ತೆ. ಹೀಗೆ ಬರುತ್ತೆ, ತಗೊಂಡ್ರೆ ODC ಆಗುತ್ತೆ. ಅವಾಗ ಅನುರೂಪ ಭಾಗಗಳು ಸುಲಭ ಆಗುತ್ತೆ. ನೋಡಿ OA ಗೆ ಅನುರೂಪ ಭಾಗ ಯಾವುದು? OD. OA ಗೆ ಅನುರೂಪ ಭಾಗ OD. ಹಾಗೆ AB ಗೆ ಅನುರೂಪ ಭಾಗ CDRDC. ಅದೇ ರೀತಿ OB ಗೆ ಅನುರೂಪ ಭಾಗ OC. OB ಅನುರೂಪ ಭಾಗ OC. OB ಸಮ OC. ತ್ರಿಭುಜ AOB ಮತ್ತು ತ್ರಿಭುಜ COD ಈ ಎರಡು ಸರ್ವಸಮ ತ್ರಿಭುಜಗಳ ಅನುರೂಪ ಬಾಹುಗಳಾಗಿರೋದ್ರಿಂದ ಇವು ಸಮವಾಗಿವೆ. ಈ ಎರಡು ಬಾಹುಗಳು ಸಮಾನ ಅರ್ಥ ಏನು? ಈ ಓ ಇದೆಯಲ್ಲ, ಈ BCಯ ಮಧ್ಯ ಬಿಂದು ಆಗಿದೆ ಅಂತ ಅರ್ಥ. ಇದು ಮಧ್ಯ ಬಿಂದು ಮಾತ್ರ ಇವೆರಡು ಸಮ ಇರುತ್ತದೆ. ಸುಲಭ ಈಗ ಬರೀ BCಯ ಮಧ್ಯ ಬಿಂದುವು ಸಹ ಓ ಆಗಿದೆ. ತುಂಬಾ ಸುಲಭ ಇದೆ. ನಮಗೆ ಮೊದಲಿಗೆ ಗೊತ್ತಾಗಬೇಕಾಗಿದ್ದು ಬೇಸಿಕ್ ಕಾನ್ಸೆಪ್ಟ್ಸ್. ನಮಗೆ ಅವುಗಳು ನಮಗೆ ಸರಿಯಾಗಿ ಅರ್ಥ ಆದಾಗ ಮಾತ್ರ ಈ ರೀತಿಯ ಲೆಕ್ಕಗಳನ್ನು ಸುಲಭವಾಗಿ ನಾವು ಮಾಡ್ಕೋಬೇಕು. ಈ ಲೆಕ್ಕವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲಿ ಒಂದೆರಡು ಸಲ ಬರೀರಿ, ಸುಲಭವಾಗಿ ಲೆಕ್ಕಗಳನ್ನು ಗಳಿಸ್ಬೋದಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದ್ಸಲ ಇದನ್ನು ಬರ್ಕೊಳ್ಳಿ, ಮನನ ಮಾಡ್ಕೊಳ್ಳಿ.
ಈಗ ತಮ್ಮ ಪಠ್ಯಪುಸ್ತಕ ಪೇಜ್ ನಂಬರ್ 130 ಇದರಲ್ಲಿ ಅಭ್ಯಾಸ 7.1 ಈ ಲೆಕ್ಕವನ್ನು ಮೊದಲನೇ ಲೆಕ್ಕವನ್ನು ಒಮ್ಮೆ ನೋಡಿ. ಚತುರ್ಭುಜ ABCDಯಲ್ಲಿ AC ಸಮ AD ಮತ್ತು ABO ಕೋನ A ಯನ್ನು ಅರ್ಧಿಸುತ್ತದೆ. ತ್ರಿಭುಜ ABC ಸರ್ವಸಮ ತ್ರಿಭುಜ ABD ಎಂದು ತೋರಿಸಿ. BC ಮತ್ತು BDಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳಿದಿರಿ? ಈ ಒಂದು ಮೊದಲನೇ ಲೆಕ್ಕವನ್ನು ಸರಿಯಾಗಿ ಓದ್ಕೊಳ್ಳಿ. ಅದಕ್ಕೆ ಈಗ ಚಿತ್ರವನ್ನು ಬರಿತೀನಿ, ಅದನ್ನು ಬೇಗ ನಾವು ಬಿಡಿಸೋಣ. ನಾವು ಏನು ಮೊದಲನೇ ಲೆಕ್ಕ ಓದಿದ್ದೀವಿ ಅದರ ಪ್ರಕಾರ ಚತುರ್ಭುಜವನ್ನು ಬಿಡಿಸಿದ್ದೀವಿ. ಚತುರ್ಭುಜ ABCDಯಲ್ಲಿ AC ಸಮ BD AC ಸಮ AD ಅವರೇ ಕೊಟ್ಟಿದ್ದಾರೆ. ನಂತರ ABಯು A ಕೋನವನ್ನು ಅರ್ಧಿಸುತ್ತದೆ. ಅರ್ಧಿಸುತ್ತದೆ ಅಂದರೆ ಎರಡು ಸಮಭಾಗಗಳಾಗಿದ್ದು ಏನಾದರೂ 70 ಡಿಗ್ರಿ ಇದೆ, 35 ಡಿಗ್ರಿ 35 ಡಿಗ್ರಿ ಆಗುತ್ತೆ. ಹಾಗೆ ಸಮಭಾಗಗಳಾಗಿ ಈ AB ರೇಖೆಯು A ಕೋನವನ್ನು ಅರ್ಧಿಸುತ್ತಿದೆ. ಅರ್ಥ ಮಾಡಿ. ನಂತರ ತ್ರಿಭುಜ ABC ಮತ್ತು ABD ಸರ್ವಸಮ ಅಂತ ನಾವು ತೋರಿಸಬೇಕಾಗುತ್ತೆ. ಹಾಗೆ BC ಮತ್ತೆ BDಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳಿದ್ರಿ ಅಂತ ಕೇಳ್ತಾರೆ. ಈಗ ನೋಡೋಣ ಮಕ್ಕಳೇ, ನಾವು ಇದನ್ನು ಸುಲಭವಾಗಿ ಈಗ ಬರೆಯೋಣ. ತ್ರಿಭುಜ ABC ಮತ್ತು ತ್ರಿಭುಜ ABD ಗಳಲ್ಲಿ ತ್ರಿಭುಜ ABC ಮತ್ತೆ ತ್ರಿಭುಜ ABDಗಳಲ್ಲಿ ಅವು ಏನು ಕೊಟ್ಟಿದ್ದಾರೋ ಅವನ್ನ ಬರೆಯೋಣ. AC ಸಮ AD AC ಸಮ AD ಯಾಕೆ ಬರ್ತಿ? ದತ್ತ ಅವರೇ ಕೊಟ್ಟಿದ್ದಾರೆ. ಹಾಗೆ ಕೋನ CAB ಸಮ ಕೋನ DAB ಕೋನ DAB ಯಾಕೆ ನೋಡೋಣ. ಇಲ್ಲಿ ABಯು A ಕೋನವನ್ನು ಅರ್ಧಿಸುತ್ತಿದೆ. ABಯು A ಕೋನವನ್ನು ಅರ್ಧಿಸುತ್ತಿದೆ, ಅರ್ಧ ಮಾಡ್ತಾ ಇದೆ. ಓಕೆ. ನಂತರ ಇನ್ನೊಂದು ಕಾರಣ ಏನು ಬರೀಬೋದು ನಾವು? ಇನ್ನೊಂದು ಅಂಶ ಬರೀಬೇಕು. ಬಾಹುನ ಕೋನ ಬಾಹು ಎರಡು ತ್ರಿಭುಜಗಳಿಗೆ ಸಂಬಂಧಿಸಿದಂತೆ AB ಬಾಹು ಸಾಮಾನ್ಯವಾಗಿದೆ. AB ಸಮ AB ಇದು ಉಭಯ ಸಾಮಾನ್ಯ. ಕೋನನ ಬಾಹು ಬಾಹು ಕೋನ ಬಾಹು ತ್ರಿಭುಜ ABC ಸರ್ವಸಮ ತ್ರಿಭುಜ ABD ಇದರಿಂದ ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ನಾವು ಸುಲಭವಾಗಿ ಮಾಡಿದ್ದೀವಿ. ಮತ್ತೆ ಕೇಳ್ತಾರೆ BC ಮತ್ತೆ BD ಗಳ ಬಗ್ಗೆ ನೀವೇ ಹೇಳ್ತೀರಿ ಅಂತ ಕೇಳ್ತಾರೆ. ತುಂಬಾ ಸುಲಭ. ಈ ಎರಡು ತ್ರಿಭುಜಗಳು ಸರ್ವಸಮ ಆಗುತ್ತೆ. ಈ ಎರಡು ಭಾಗಗಳು ಏನಾಗುತ್ತೆ? ಸಮ ಆಗುತ್ತೆ. BC ಸಮ BD ಯಾಕೆ ಸಮ? ಇದು ಸಮರೂಪ ಸರ್ವಸಮ ಆಗಿರೋದ್ರಿಂದ ಎರಡು ಸಮ ಆಗುತ್ತೆ. ವಿದ್ಯಾರ್ಥಿಗಳು ಇಷ್ಟನ್ನು ಮಾಡಿ. ಓಕೆ. ಈಗ ಅಭ್ಯಾಸ 7.1ರಲ್ಲಿ ನಾವು ಈ ಎರಡನೇ ಲೆಕ್ಕವನ್ನು ಈಗ ನೋಡೋಣ. ಲೆಕ್ಕ ABCD ಒಂದು ಚತುರ್ಭುಜ
ಎ ಬಿ ಸಿ ಡಿ ಒಂದು ಚತುರ್ಭುಜ. ಇದರಲ್ಲಿ ಎ ಡಿ ಸಮ ಬಿ ಸಿ ಮತ್ತು ಕೋನ ಡಿ ಬಿ ಎ ಸಮ ಕೋನ ಸಿ ಬಿ ಎ ಆಗಿದೆ. ಹಾಗಾದರೆ ಒಂದನೇದು ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಬಿ ಎ ಸಿ, ಸರ್ವಸಮ ತ್ರಿಭುಜ ಬಿ ಎ ಸಿ ಅಂತ ನಾವು ಮಾಡಬೇಕು. ಹಾಗೆ ಬಿ ಡಿ ಸಮ ಎ ಸಿ ಅಂತ ಮಾಡಬೇಕು. ಹಾಗೆ ಕೋನ ಎ ಬಿ ಡಿ ಸಮ ಕೋನ ಬಿ ಎ ಸಿ ಎಂದು ನಾವೀಗ ಸಾಧಿಸಬೇಕಾಗಿದೆ. ಚಿತ್ರವನ್ನ ಒಮ್ಮೆ ಗಮನಿಸಿ. ಎ ಬಿ ಸಿ ಡಿ ಒಂದು ಚತುರ್ಭುಜ. ಇದರಲ್ಲಿ ಅವರು ಕೊಟ್ಟಾಗೆ ಎ ಡಿ ಸಮ ಬಿ ಸಿ, ಎ ಡಿ ಸಮ ಬಿ ಸಿ ಅವರು ಹೇಗೆ ಕೊಟ್ಟಿದ್ದಾರೋ ಹಾಗೆ ನಾವು ಬರ್ತಿದ್ದೀವಿ. ನಂತರ ಮತ್ತೇನು ಕೊಟ್ಟಿದ್ದಾರೆ? ಕೋನ ಡಿ ಬಿ ಎ ಸಮ ಕೋನ ಸಿ ಬಿ ಎ, ಅಂದರೆ ಬಿ ಕೋನ ಮತ್ತು ಎ ಕೋನಗಳು ಸಮವಾಗಿರುತ್ತದೆ. ಹಾಗೆ ಚತುರ್ಭುಜದಲ್ಲಿ ಕರ್ಣ ಯಾವುದು? ಎ ಸಿ ಮತ್ತು ಬಿ ಡಿ ಕರ್ಣಗಳು ಅವು ಛೇದಿಸಿವೆ. ನಮಗೆ ಯಾವ ತ್ರಿಭುಜ ಸರ್ವಸಮ ಅಂತ ಪ್ರೂವ್ ಮಾಡಬೇಕು, ಆ ತ್ರಿಭುಜಗಳನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ನಮಗೆ ಚತುರ್ಭುಜ ಮುಖ್ಯ ಅಲ್ಲ, ಇಲ್ಲಿ ಎರಡು ತ್ರಿಭುಜಗಳು ಮುಖ್ಯ. ಅವು ಯಾವ ಬೇಕಾಗಿದೆ ಇಲ್ಲಿ ನೋಡಿ. ತ್ರಿಭುಜ ಎ ಬಿ ಡಿ ಬೇಕು, ಹಾಗಾಗಿ ನಾನು ಎ ಬಿ ಡಿನ ಶೇಡ್ ಮಾಡ್ಕೊಳ್ತೀನಿ, ತ್ರಿಭುಜ ಎ ಬಿ ಡಿ. ಹಾಗೆ ತ್ರಿಭುಜ ಬಿ ಎ ಸಿ ಬೇಕು, ತ್ರಿಭುಜ ಬಿ ಎ ಸಿನ ತೆಗೆದುಕೊಳ್ತೀನಿ. ಈ ಎರಡು ತ್ರಿಭುಜಗಳನ್ನ ಒಮ್ಮೆ ಕಾನ್ಸಂಟ್ರೇಟ್ ಮಾಡಿ. ತ್ರಿಭುಜ ಎ ಬಿ ಡಿ ಮತ್ತೆ ತ್ರಿಭುಜ ಬಿ ಎ ಸಿ, ಇಷ್ಟು ಈ ಚತುರ್ಭುಜದಲ್ಲಿ ಈ ಎರಡು ತ್ರಿಭುಜಗಳನ್ನು ಮಾತ್ರ ನೀವು ಏಕಾಗ್ರತೆಯಿಂದ ನೋಡಿ. ಈಗ ಒಂದನೇದನ್ನ ಪ್ರೂವ್ ಮಾಡಬೇಕಾಗುತ್ತೆ. ನಾನೀಗ ಒಂದನೇ ಇದನ್ನ ಪ್ರೂವ್ ಮಾಡೋಣ. ಈಗ ಎರಡು ತ್ರಿಭುಜಗಳಲ್ಲಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಬಿ ಎ ಸಿ ನಮಗೆ ಗೊತ್ತಿದೆ. ಈಗ ಸರ್ವಸಮತೆಯ ಲಕ್ಷಣಗಳು ಎರಡು ನಿಯಮ ಗೊತ್ತಿದೆ. ಒಂದು ಬಾಹು ಕೋನ ಬಾಹು ಸಿದ್ಧಾಂತ, ಇನ್ನೊಂದು ಕೋನ ಬಾಹು ಕೋನ. ಯಾವುದೇ ಎರಡು ತ್ರಿಭುಜಗಳಲ್ಲಿ ಎರಡು ಅನುರೂಪ ಬಾಹುಗಳು ಮತ್ತು ಒಂದು ಕೋನ, ಇಲ್ಲಾಂದ್ರೆ ಎರಡು ಅನುರೂಪ ಕೋನಗಳು ಒಂದು ಬಾಹು ಸಮ ಇದ್ರೆ ಆ ಎರಡು ತ್ರಿಭುಜಗಳು ಸರ್ವಸಮ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಎರಡು ತ್ರಿಭುಜಗಳನ್ನ ಸರ್ವಸಮ ಅಂತ ತೋರಿಸಬಹುದು. ಆ ನಿಯಮಗಳನ್ನು ಈಗ ಬರೆಯೋಣ. ಎಸ್, ಈ ಎರಡು ತ್ರಿಭುಜಗಳಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? ಎ ಡಿ ಸಮ ಬಿ ಸಿ ಅವರೇ ಕೊಟ್ಟಿದ್ದಾರೆ. ಸುಲಭ ಇದೆ, ಬರೆಯೋಣ ನೋಡಿ. ತ್ರಿಭುಜ ಎ ಬಿ ಡಿ ಯಲ್ಲಿ ಎ ಡಿ ಬಾಹು ತಗೊಳ್ತೀನಿ. ಹಾಗೆ ಬಿ ಎ ಸಿ ತ್ರಿಭುಜದಲ್ಲಿ ಬಿ ಸಿ ಬಾಹು ತಗೊಳ್ತೀನಿ. therefore ಎ ಡಿ ಸಮ ಬಿ ಸಿ. ಏಕೆ ಸಮ ಇದು? ಕಾರಣ ಏನು ಬರಬೇಕು? ದತ್ತ ಅವರೇ ಕೊಟ್ಟಿದ್ದಾರೆ, ಆದ್ದರಿಂದ ಇದನ್ನ ದತ್ತ ಅಂತ ಹೇಳಿ ಬರೆಯೋಣ. ದತ್ತ. ನಂತರ ಕೋನ ಸಮ ಕೊಟ್ಟಿದ್ದಾರೆ. ಹಾಗೆ ಯಾವ್ಯಾವ ಕೋನ? ಕೋನ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಕೋನ ಡಿ ಬಿ. ಓಕೆ, ಇಲ್ಲಿ ಗಮನಿಸಿ. ನೆಕ್ಸ್ಟ್ ಕೋನ ಬರೀಬೇಕಾಗುತ್ತೆ. ಯಾವ್ಯಾವ ಕೋನ? ಎ ಕೋನ ಮತ್ತೆ ಬಿ ಕೋನ ಸಮ ಅಂತ ನಾವು ಚಿತ್ರದಲ್ಲಿ ನೋಡಿದ್ದೀವಿ. ಯಾವ್ಯಾವ ಕೊಟ್ಟಿರೋದು? ಕೋನ ಡಿ ಬಿ ಎ ಸಮ ಸಿ ಬಿ ಎ. ಇದು ಪಠ್ಯ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ. ಕೋನ ಡಿ ಬಿ ಎ ಅಂತ ಚಿತ್ರದ ಪ್ರಕಾರ ಇದು ತಪ್ಪಾಗುತ್ತೆ. ಆಕ್ಚುಲಿ ಬುಕ್ಕಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಇದು ಏನಾಗಬೇಕಾಗುತ್ತೆ? ಕೋನ ಡಿ ಎ ಬಿ ಆಗಬೇಕು. ಅದನ್ನ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಅದನ್ನ ಸರಿ ಮಾಡ್ಕೊಳ್ಳಿ. ಕೋನ ಡಿ ಎ ಬಿ ಸಮ ಕೋನ ಸಿ ಬಿ ಎ. ಈಗ ನೋಡಿ ಅದನ್ನೇ ಬರೆಯೋಣ. ಕೋನ ಡಿ ಎ ಬಿ ಅಂದ್ರೆ ಈ ತ್ರಿಭುಜದಲ್ಲಿ ಎ ಕೋನ, ಹಾಗೆ ಕೋನ ಸಿ ಬಿ ಎ ಅಂದ್ರೆ ಬಿ ಕೋನ. ಈಗ ಸರಿಯಾಗಿದೆ. ಅದನ್ನ ಬರೀರಿ. ಕೋನ ಡಿ ಎ ಬಿ ಸಮ ಕೋನ ಸಿ ಎ ಬಿ. ಇದೇನು? ಇದು ಕೂಡ
ಬಾಹುವೆ ಇದೆ. ಹಾಗಾಗಿ ಎ ಬಿ ಸಮ ಎ ಬಿ ಅಂತ ಬರೀತೀನಿ. ಇದು ಉಭಯ ಸಾಮಾನ್ಯ ಬಾಹು. ಉಭಯ ಸಾಮಾನ್ಯ ಬಾಹು. ಇಲ್ಲಿ ನೋಡಿ, ಬಾಹು ಕೋನ ಬಾಹು. ಈ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಏನಾಗುತ್ತೆ? ಸರ್ವಸಮ. therefore ತ್ರಿಭುಜ ABD ಸರ್ವಸಮ ತ್ರಿಭುಜ BAC. ಹಾ, ಈಗ ನೋಡಿ, ಇದಕ್ಕೆ ಕಾರಣ ಬರಬೇಕು. ಸರ್ವಸಮ ತ್ರಿಭುಜದ ಲಕ್ಷಣ ಅಥವಾ ಇಲ್ಲಿ ಬರೆಯೋಣ. ಇದು ಇಲ್ಲಿ ಕಾರಣ ಬರೀಬೇಕಾಗುತ್ತೆ. ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ. ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ. ಇಷ್ಟನ್ನ ಬರ್ಕೊಳ್ಳಿ. ಇಷ್ಟನ್ನ ಬರ್ಕೊಂಡ್ರೆ ಅಲ್ವಾ? ಈಗ ಇದನ್ನ ಪ್ರೂವ್ ಮಾಡಿದ್ವಿ. ತ್ರಿಭುಜ ABD ಸರ್ವಸಮ ತ್ರಿಭುಜ BAC ಇದನ್ನ ಸಾಧಿಸಿದ್ವಿ. ಇದಾದ ನಂತರ ಇನ್ನು ಎರಡಿದೆ. BD ಸಮ AC, ಕೋನ ABD ಸಮ BAC. ಅದನ್ನು ಹೇಗೆ ಸಾಧಿಸೋದು? ತುಂಬಾ ಕಷ್ಟನ ಆಗತ್ತೆ. ಇಲ್ಲ, ಈ ಎರಡು ತ್ರಿಭುಜಗಳಲ್ಲಿ ಇರೋ ಭಾವನೆ ಆಗಿದೆ ನೋಡಿ. BD ಸಮ AC, BD ಸಮ AC. ಈ ಎರಡು ತ್ರಿಭುಜ ತೆಗೆದುಕೊಂಡಾಗ ಆ ಭಾವಗಳೇ ಆಗಿದೆ. ಹಾಗೆ ಕೋನ ABD ಸಮ ಕೋನ BAC. ಏನು ಎರಡು ತ್ರಿಭುಜ ತೆಗೆದುಕೊಂಡಿದ್ವಿ ಅವುಗಳ ಅನುರೂಪ ಬಾಹು ಅನುರೂಪ ಕೋನಗಳೇ ಆಗಿದೆ. ನಾವು ಒಮ್ಮೆ ಈ ಎರಡು ತ್ರಿಭುಜಗಳನ್ನು ಸರ್ವಸಮ ಅಂತ ತೋರಿಸಿದರೆ ಸಾಕು. ಇದು ಹೇಗಿದೆಯೋ ಹಾಗೆಯೇ ಬರೆದ್ರೆ ಆಯಿತು. ಹೇಗೆ ಹಾಗೆ ಬರ್ತೀವಿ? ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ. ಎರಡು ತ್ರಿಭುಜಗಳು ಸರ್ವಸಮ. ಆಯ್ತಲ್ಲ? ಸುಲಭ ಇದೆ. ಈಗ ಬರೆಯೋಣ. ಆದ್ದರಿಂದ BD ಇಲ್ಲಿ ಈ ಎರಡು ತ್ರಿಭುಜಗಳಲ್ಲಿ BD ಸಮ AC ಮತ್ತು ಕೋನ ABD ಸಮ ಕೋನ BAC. ಏಕೆ ಬರ್ದಿ? ತುಂಬಾ ಸುಲಭ. ಸರ್ವಸಮ ತ್ರಿಭುಜಗಳ ಲಕ್ಷಣಗಳು. ಸರ್ವಸಮ ತ್ರಿಭುಜಗಳ ಲಕ್ಷಣಗಳು. ಇಷ್ಟನ್ನ ಇದನ್ನು ಸಾಧಿಸಿದಂಗಾಯಿತು, ಇದನ್ನು ಸಾಧಿಸಂಗಾಯಿತು. ಇಲ್ಲಿ ಕೊನೆ ಬರೆದಿದ್ದಾರೆ ಎಂದು ಸಾಧಿಸಿದೆ. ಇಷ್ಟು ನಾವು ಈ ಲೆಕ್ಕದಲ್ಲಿ ಮಾಡಬೇಕಾಗಿದೆ. ಇಷ್ಟನ್ನ ಮಾಡಿದ್ದೇ ಆದರೆ ನಿಮಗೆ ಪೂರ್ಣಾಂಕಗಳು ಬರೆಯುತ್ತೆ. ತುಂಬ ಸುಲಭ ಇದೆ ಮಕ್ಕಳೇ. ಅದಕ್ಕೆ ನಾವು ಗಣಿತದಲ್ಲಿ ಮೂಲಭೂತ ಅಂಶಗಳನ್ನು ಚೆನ್ನಾಗಿ ಕಲಿತಿದ್ದೇ ಆದಲ್ಲಿ, ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಪೂರ್ಣ ಅಂಕಗಳು ಬರುತ್ತೆ. ಗಣಿತವನ್ನು ತುಂಬ ಇಷ್ಟಪಟ್ಟು ಕಲೀರಿ, ಯಾವತ್ತೂ ಕಷ್ಟಪಟ್ಟು ಕಲಿಯೋದು ಬೇಡ. ಇದರಿಂದ ನಮಗೆ ಇನ್ನು ಹೆಚ್ಚಿನ ಆಸಕ್ತಿ ಬರುತ್ತೆ. ಎಲ್ಲಿ ನಮಗೆ ಆಸಕ್ತಿ ಇರುತ್ತೆ ನಮಗೆ ಹೆಚ್ಚಿನ ಕಲಿಕೆ ಆಗುತ್ತೆ. ಸುಲಭ ಇದೆ ಅಲ್ವಾ? ಇಷ್ಟನ್ನ ಬರ್ಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳು, ಮತ್ತು ಮೂರನೇ ಲೆಕ್ಕವನ್ನು ಈಗ ನೋಡೋಣ. ಈಗೇನು ಬಾಹು ಕೋನ ಬಾಹು ಮತ್ತು ಕೋನ ಬಾಹು ಕೋನ ಸಿದ್ಧಾಂತಗಳ ಮೇಲೆ ಏನು ಲೆಕ್ಕ ಮಾಡ್ತಾ ಇದ್ದೀವಿ. ಈ ಅಭ್ಯಾಸದ ಎಲ್ಲ ಲೆಕ್ಕಗಳು ಕೂಡ ಅದೇ ಸಿದ್ಧಾಂತಗಳ ಮೇಲಿದೆ. ನೀವು ಪ್ರಯತ್ನ ಪಡಿ, ಸುಲಭವಾಗಿ ನೀವು ಕೂಡ ಮಾಡಬಹುದಾಗಿದೆ. ಇದನ್ನ ಈಗ ಒಂದ್ಸರಿ ಹೇಳ್ಬಿಡ್ತೀನಿ, ಗಮನಿಸಿ. AD ಮತ್ತು BCಗಳು
ಎಬಿ ರೇಖಾಖಂಡಕ್ಕೆ ಇಳಿದ ಲಂಬಗಳಾಗಿವೆ. ಚಿತ್ರ 7.18 ಗಮನಿಸಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಸಿಡಿಯು ಎಬಿಯನ್ನು ಅರ್ಧಿಸುತ್ತದೆ ಎಂದು ತೋರಿಸಿ. ನಾವು ಅದನ್ನು ತೋರಿಸಬೇಕು. ನೋಡಿ, ಎಡಿ ಏನಿದೆ, ಎಡಿ ಮತ್ತು ಬಿಸಿಗಳು ಎಬಿ ರೇಖಾಖಂಡಕ್ಕೆ ಇಳಿದ ಲಂಬಗಳಾಗಿವೆ. ಈ ರೇಖಾಖಂಡ ಎಬಿ ರೇಖಾಖಂಡಕ್ಕೆ ಎಡಿ ಮತ್ತು ಬಿಸಿಗಳು ಪರಸ್ಪರ ಲಂಬವಾಗಿದೆ. ಅಂದರೆ ಇಲ್ಲಿ 90 ಡಿಗ್ರಿ ಮತ್ತು ಬಿ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ. ಸರಿ, ನಾವೇನಂತ ಸಾಧಿಸಬೇಕು, ಏನಂತ ತೋರಿಸಬೇಕು? ಇಲ್ಲೇ ಕೊಟ್ಟಿದ್ದಾರೆ. ಯಾವಾಗಲೂ ಒಂದು ಲೆಕ್ಕವನ್ನು ಒಮ್ಮೆ ಅಥವಾ 2 ಬಾರಿ ಚೆನ್ನಾಗಿ ಅದನ್ನು ಓದಿಕೊಳ್ಳಿ, ನಂತರ ಅರ್ಥ ಮಾಡಿಕೊಳ್ಳಿ. ಯಾವಾಗಲೂ ಲೆಕ್ಕದಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ದತ್ತಾಂಶ ಏನು ಕೊಟ್ಟಿರ್ತಾರೆ, ಅರ್ಧ ಲೆಕ್ಕದಲ್ಲಿ ಅದು ಕೊಟ್ಟಿರೋದೇ ಬರೆದ್ರೆ ಆಯಿತು. ಇನ್ನು ಅರ್ಥದಲ್ಲಿ ನಾವು ಅದನ್ನು ಏನು ಸಾಧಿಸಬೇಕು, ಅವನ್ನ ಅರ್ಥವನ್ನು ಬಳಸ್ಕೊಂಡು ನಾವು ಅದನ್ನು ಸಾಧಿಸಬೇಕು, ಇಲ್ಲ ತೋರಿಸಬೇಕಾಗಿರುತ್ತೆ. ತುಂಬ ಸುಲಭ ಇರುತ್ತೆ. ಸಿಡಿಯು ಎಬಿಯನ್ನು ಅರ್ಧಿಸುತ್ತದೆ. ಸಿಡಿ ಇದೆಯಲ್ಲ, ಎಬಿಯನ್ನು ಅರ್ಧಿಸುತ್ತದೆ ಅಂದರೆ 2 ಸಮಭಾಗಗಳಾಗಿ ಮಾಡುತ್ತೆ ಅಂತ ನಾವು ತೋರಿಸಬೇಕು. ಯಾವಾಗ ತೋರಿಸ್ಬೋದು ಅಂದರೆ ಎಒ ಸಮ ಬಿಒ ಅಂತ ಬರೀಬಹುದು. ಅಂದರೆ ಈ 2 ತ್ರಿಭುಜಗಳು ಸರ್ವ ಸಮ ಅಂತ ತೋರಿಸಿದ್ರೆ ಮಾತ್ರ ನಾವು ಅದನ್ನು ಬರೀಬಹುದಾಗಿದೆ. ಹಾಗೆ ಒಮ್ಮೆ ಹೇಳ್ಬಿಡ್ತೀನಿ, ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಸುಲಭ ಇದೆ. ಈಗ ನೋಡಿ, ಈ ಕೋನ ಕೊಟ್ಟುಬಿಟ್ಟಿದ್ದಾರೆ. ಈ ತ್ರಿಭುಜ ಒ ಎ ಡಿ ಮತ್ತು ತ್ರಿಭುಜ ಒ ಬಿ ಸಿಗಳಲ್ಲಿ ಬರ್ಕೊಡ್ತೀವಿ. ಇವೆಂಥ ತ್ರಿಭುಜಗಳಾಗಿದೆ? ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಕೋನ ಲಂಬ ಕೋನವಾಗಿದ್ದರೆ ಆ ತ್ರಿಭುಜ ಏನಾಗಿರುತ್ತೆ? ಲಂಬ ಕೋನ ತ್ರಿಭುಜ ಆಗಿರುತ್ತೆ ಅಲ್ವೇ? ಹಾಗಾಗಿ 2 ತ್ರಿಭುಜಗಳು ಲಂಬ ಕೋನ ತ್ರಿಭುಜಗಳಾಗಿವೆ. ಅವಾಗ ಬರ್ತೀನಿ, ಕೋನ ಎ ಸಮ ಕೋನ ಬಿ. ಬಿಕಾಸ್ ರೀಸನ್ ಏನು? 90 ಡಿಗ್ರಿಗೆ ಸಮವಾಗಿದೆ. ಇಲ್ಲಿ ನೋಡಿ, ಅವರು ಭಾಗ ಕೊಟ್ಟಿದ್ದಾರೆ. ಎಡಿ ಸಮ ಬಿಸಿ ಅವರೇ ಕೊಟ್ಟಿದ್ದಾರೆ ಚಿತ್ರದಲ್ಲಿ. ನಂತರ ಇಲ್ಲಿ ಕೋನ ಡಿಒಎ ಸಮ ಕೋನ ಬಿಒಸಿ. ಈ 2 ಕೋನಗಳು ಸಮ ಇರುತ್ತೆ. ಏಕೆ? ಶೃಂಗಾಭಿಮುಖ ಕೋನಗಳು. ಆವಾಗ ನಮಗೆ 2 ಕೋನ ಒಂದು ಬಾಹು ಸಮ. ಗೊತ್ತಾಯ್ತಲ್ಲ? ಈಗ ಕೋನ ಬಾಹು ಕೋನ ಸಿದ್ಧಾಂತದ ಪ್ರಕಾರ ಈ 2 ತ್ರಿಭುಜಗಳು ಸರ್ವಸಮವಾಗಿದೆ. ಇದನ್ನು ಮನೆಯಲ್ಲಿ ಟ್ರೈ ಮಾಡ್ತೀರಲ್ವಾ? ಈಗ ಹೇಳಿದ್ದೇನೆ ಬರೆದ್ರೆ ಆಯಿತು. ಈ ಲೆಕ್ಕಕ್ಕೆ ಪೂರ್ಣ ನಿಮಗೆ ದೊರೆಯುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತುಂಬ ಸುಲಭ ಇರುತ್ತೆ ಈ ರೀತಿ ಲೆಕ್ಕಗಳು. ಈ ಅಭ್ಯಾಸವನ್ನು ಪೂರ್ಣ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ತರಗತಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ. ಮತ್ತೆ ಸಿಗೋಣ. ಥ್ಯಾಂಕ್ ಯು.